ಶಿಕ್ಷಣ ಕ್ಷೇತ್ರದಲ್ಲಿ ಚಾಪು ಮೂಡಿಸಿರುವಂತಹ ರೇವಾ ವಿಶ್ವವಿದ್ಯಾಲಯದಿಂದ ನೂತನ ವಿದ್ಯಾರ್ಥಿಗಳಿಗೆ ಸ್ವಾಗತ ದಿನ ಹಮ್ಮಿಕೊಳ್ಳಲಾಗಿತ್ತು. ಬೆಂಗಳೂರಿನ ಹೊರವಲಯ ಯಲಹಂಕ ಬಳಿ ಇರುವಂತಹ ರೇವಾ ವಿಶ್ವವಿದ್ಯಾಲಯದ ಸೌಗಂಧಿಕ ಸಭಾಂಗಣದಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮ ನಡೆಯಿತು. 2026-27ನೇ ಶೈಕ್ಷಣಿಕ ಸಾಲಿನ ತಾಂತ್ರಿಕೇತರ ವಿಭಾಗಗಳ ನೂತನ ವಿದ್ಯಾರ್ಥಿಗಳಿಗೆ ಸ್ವಾಗತ ಕೋರಲಾಯಿತು. ಈ ವೇಳೆ ಎಲ್ಟಿಐ ಮೈಂಡ್ ಟ್ರೀ ಸಂಸ್ಥೆಯ ಮಿಲಿಂದ್ ಶಾ ಮತ್ತು ಕೆಪಿಎಂಜಿ ಇಂಡಿಯಾದ ಮ್ಯಾನೇಜಿಂಗ್ ಪಾರ್ಟ್ನರ್ ಸುಪ್ರೀತ್ ಸಚ್ದೇವ್ ತಮ್ಮ ಅನುಭವ ಹಂಚಿಕೊಂಡರು. ನೂತನ ವಿದ್ಯಾರ್ಥಿಗಳಿಗೆ ಉದ್ಯಮಶೀಲತೆ, ನಾಯಕತ್ವ ಮತ್ತು ವೃತ್ತಿ ಬದುಕಿನ ಕುರಿತು ಗಮನ ಹರಿಸುವಂತೆ ಕರೆ ಕೊಟ್ಟರು. ಕಾರ್ಯಕ್ರಮದಲ್ಲಿ ತಾಂತ್ರಿಕೇತರ ಕೋರ್ಸ್ಗಳಿಗೆ ಪ್ರವೇಶ ಪಡೆದಿರುವ 2026-27 ಸಾಲಿನ ವಿದ್ಯಾರ್ಥಿಗಳು ಮತ್ತು ಪೋಷಕರು ಸೇರಿದಂತೆ ನೂರಾರು ಜನರು ಭಾಗಿಯಾಗಿದ್ದರು. ಇವತ್ತು ನಾವು ನಾನ್ ಟೆಕ್ನಿಕಲ್ ಕೋರ್ಸಸ್ನ ಇನಾಗ್ರೇಟ್ ಮಾಡಿದ್ವಿ. ಇದರಲ್ಲೂ ಸುಮಾರು 3,000 ಜನ ಪೇರೆಂಟ್ಸು ಮತ್ತೆ ಮಕ್ಕಳು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಇವರೆಲ್ಲ ಕಾಮರ್ಸು, ಮ್ಯಾನೇಜ್ಮೆಂಟು, ಲಿಬರಲ್ ಸ್ಟಡೀಸು, ಸೈನ್ಸು, ಲೀಗಲ್ ಮತ್ತೆ ಪರ್ಫಾರ್ಮಿಂಗ್ ಆರ್ಟ್ಸು ಈ ಕೋರ್ಸ್ಗಳೆಲ್ಲ ಅಡ್ಮಿಷನ್ ತಗೊಂಡಿರೋರು. ಇದು ನಾಳೆಯಿಂದ ಈಗ ಅವ್ರಿಗೆ ಓರಿಯೆಂಟೇಷನ್ ಇರುತ್ತೆ. ರೇವಾ ಯೂನಿವರ್ಸಿಟಿ ಚಾನ್ಸಲರ್ ಸರ್, Pro Chancellor sir, and all the distinguished staff to invite me and give me an honor to join this event today for the inaugural of 2026 batch, 26-27 batch. Truly appreciate it. I wish all the Reva students, wishing them very good learning opportunity. It's a great university, great.